ಕೃಷ್ಣ ಶಾರದಾ ಮಾತೆ ಬುಕ್ಸ್ ಎಲ್ಲ ಜಾಸ್ತಿ ಓದ್ತೀರಾ? ಅದನ್ನೇ ಇಟ್ಕೊಂಡು ಟಿವಿ ನೋಡೋದು, ಮೊಬೈಲ್ ನೋಡೋದು? ನೋಡ್ತೀನಿ. ಅಂದರೆ ಟಿವಿ ಬಹಳ ಕಡಿಮೆ. ಬಹಳ ಕಡಿಮೆ. ನನ್ನ ಮಗ ನ್ಯೂಸ್ ಹಾಕಿದಾಗ ಒಂಚೂರು ಅಂತ ಆರಿಸ್ಕೊಂಡು ಅಷ್ಟೇ. ಯಾಕೆಂದ್ರೆ ಮೊಬೈಲ್ ಅಂತೂ ಪೂರ್ತಿ ಇಲ್ಲ. ಇವಾಗ ರಿಟೈರ್ಡ್ ಆಯ್ತು, ಹೆಂಗೆ ಕಾಲ ಕಳೆಯೋದು ಅಂತ ಸೀರಿಯಲ್ಗೆ ಅಂಟ್ಕೊಂಡ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಅಲ್ವಾ? ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಸೀರಿಯಲ್ ನೋಡೋದ್ರಿಂದ ಸದ್ಯಕ್ಕೆ ಏನು ಪ್ರಯೋಜನವಿಲ್ಲ ಅಂತ ನಾನು ಹೇಳ್ತೀನಿ. ಏನಂದರೆ ಎಲ್ಲ ಸೀರಿಯಲಲ್ಲಿರೋದುವೇ ಬರೇ ಏನೋ ಒಂದು ದ್ವೇಷದ ಭಾವನೆ ಬರುತ್ತೆ. ತುಂಬ ದ್ವೇಷ, ಒಬ್ರಿಗೊಬ್ರು ದ್ವೇಷದೇ ಈಗಿನ ಸೀರಿಯಲ್ಗಳು ಮಾತ್ರ. ಅವ್ರ ಮೇಲೆ ಹೇಗೆ ದ್ವೇಷ ತೀರಿಸ್ಕೋಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದು ಸೀರಿಯಲ್ ಹಾಗೆ ಇರೋದು. ನಾನು ಚೂರು ನೋಡಿದಾಗ ಹೇಳ್ತಾನೆ ಅಡ್ವರ್ಟೈಸ್ ಬರುತ್ತಲ್ಲ, ಅವ್ರನ್ನ ಹೆಂಗ್ ಮಾಡ್ಬೇಕು, ಇವ್ರನ್ನ ಹೆಂಗ್ ಮಾಡ್ಬೇಕು, ಅದು ಮಾತ್ರ ಭಾಳ. ಅದ್ರ ಬದಲಿಯಾಗಿ ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಏನಾದ್ರು ಒಂಚೂರು ಬರೆಯೋದು ಮಾಡೋದು. ಸ್ವಲ್ಪ ನನಗೆ ಕೆಲಸ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ, ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡು ಹೋಗ್ತೀನಿ. ಜೀವನ ಅನ್ಸುತ್ತೆ, ಬಹಳ ತೃಪ್ತಿಯಾದ. ಇನ್ನೂ ಏನಾದ್ರೂ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಉಳ್ಕೊಂಡಿದ್ಯಾ? ಇನ್ನೂ ಮಾಡಬೇಕು ಅಂದ್ರೆ ಶಾರದಾಶ್ರಮಕ್ಕೆ ಮೀಸಲಾಗಬೇಕು ಆಗ್ಬೇಕು. ಅಲ್ಲಿ ನೀವು ಸೇವೆ ಸಲ್ಲಿಸಬೇಕು ಅಂತ ಸಲ್ಲಿಸ್ಬೇಕು. ಈಗಲೂ ಯಾವಾಗಲೂ ವಾರಕ್ಕೊಂದ್ಸತಿ ನಾವು ಮಂಗಳವಾರದಲ್ಲಿ ನಮ್ಮ ಮನೆ ಹತ್ರನೇ ಭಜನೆ, ಆಮೇಲೆ ಪ್ರವಚನಗಳು ಈ ರೀತಿ ಮಾಡ್ಕೊತಾ ಇರ್ತೀನಿ. ಫಂಕ್ಷನ್ ನಾನು ಮೊದಲು ಹೋಗುವಂಥದ್ದು, ಸ್ವಲ್ಪ ಒಂದು 6-7 ವರ್ಷ ಸ್ವಲ್ಪ ಕಡಿಮೆ ಆಯಿತು. ಅವಳಿಗೂ ಅವ್ರ ಮನೆಯಲ್ಲಿರಲಿಲ್ಲ. ಅವಳು 4 ಹೆಣ್ಮಕ್ಳು, ಅವರೇ ನಮ್ಮ ಮಕ್ಕಳು, ಹೆಣ್ಮಕ್ಳು. ನನಗೆ 3 ಗಂಡು ಮಕ್ಕಳು, ನಮ್ಮ ಮಕ್ಕಳೇ ಅವಳಿಗೆ ಮಕ್ಕಳು, ಈ ಥರ. ಹಾಗಾಗಿ ನಾನು ಅವಳಿಗೆ ಹೋಗ್ತಾ ಇದ್ದೆ, ಅವಳು ಹೆಣ್ಮಕ್ಳ ಮನೆ ಕೈ ಹೊರಟೋದು ಜಾಸ್ತಿ. ಹಾಗಾಗಿ ನನಗೆ ಸ್ವಲ್ಪ ಡ್ರಾಪ್ ಆಯ್ತಮ್ಮ. ಮತ್ತೆ ನನಗೆ ಅದರ ಇದು ಸಿಕ್ಕಿದ್ದು ಅಂದರೆ ನಮ್ಮ ಯತೀಶ್ನಿಂದ. ಮತ್ತೆ ಯತೀಶ ನನಗೆ ಅಮ್ಮ ನೀವು ಬರಲೇಬೇಕಾನೆ, ಆವಾಗಿಂದ ಮತ್ತೆ ಹೋಗ್ತಾ ಇದ್ದೀನಿ. ಮಾತಾಡಿ ತುಂಬಾ ನಮಗೆ ಮೊದಲಿಂದನೂ. ಈಗ ನೀವು ಕಾಲ ಕಳೀತಾ ಇದ್ದೀರಾ, ಆಯ್ತಮ್ಮ. ಒಳ್ಳೆ ಜೀವನದ ಸವಿಯನ್ನ ಸೌದಿದ್ದೀರಾ ನೀವು, ಆಯ್ತಾ? ನಮಗೆಲ್ಲರಿಗೂ ಕೂಡ ಆ ಥರ ಅದೃಷ್ಟ ಸಿಗುತ್ತಾ ಇಲ್ಲ, ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಎಲ್ಲ. ಈಗ ಒಂದು ಹಣ್ಣು